ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧವಾಗಿ ಈಗ ಭೂ ಕಬಳಿಕೆ ಆರೋಪ ಕೇಳಿ ಬಂದಿರೋದು. ಸಂಬಂಧಿಸಿದ ಹಾಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಈಗ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಈ ಒಂದು ಆರೋಪ ಮತ್ತೆ ಕೇಳಿ ಬಂದಿದೆ. ಬಿಜೆಪಿಯ ನಾಯಕರೆಲ್ಲರೂ ಕೂಡ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ಈಗ ಮುಗಿಬಿದ್ದಿರುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು. ಆರೋಪದ ಬಗ್ಗೆ ನೀವು ಸದನದಲ್ಲಿ ಉತ್ತರ ನೀಡಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಶಾಸಕ ಸುನೀಲ್ ಕುಮಾರ್ ಪಟ್ಟು ಹಿಡಿದಿದ್ದಾರೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಈಗ ಸಚಿವ ಕೃಷ್ಣ ಬೈರೇಗೌಡರಿಗೆ ಈಗ ತಾಕೀತು ಮಾಡಿರೋದು. ನಿಮ್ಮ ಆರೋಪದ ಬಗ್ಗೆ ಸದನದಲ್ಲಿ ಉತ್ತರ ನೀಡಬೇಕು ಅನ್ನುವುದಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈಗ ಕೃಷ್ಣ ಬೈರೇಗೌಡರು ಕೂಡ ಅದು ಪಿತ್ರಾರ್ಜಿತ ಆಸ್ತಿ, ಅದರ ಎಲ್ಲ ದಾಖಲೆಗಳನ್ನು ಕೊಡ್ತೀನಿ ಅನ್ನುವುದಾಗಿಯೂ ಕೂಡ ಹೇಳಿಕೆಯನ್ನು ನಿನ್ನೆ ಕೂಡ ನೀಡಿದ್ರು. ಈಗ ಅಧಿವೇಶನದಲ್ಲೂ ಕೂಡ ಈ ಥರದ ಒಂದು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವುದನ್ನು ಗಮನಿಸ್ತಾ ಇದ್ದೀವಿ. ಅಧಿವೇಶನದಲ್ಲಿ ಕಂದಾಯ ಇಲಾಖೆಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರ ವಿರುದ್ಧವಾಗಿ ಬಿಜೆಪಿಯ ನಾಯಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಮುಂದುವರಿದು ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಸದನದಲ್ಲಿ ಈ ಕುರಿತು ನಾವು ಧ್ವನಿ ಎತ್ತುತ್ತೇವೆ. ದಾಖಲಾತಿ ಪರಿಶೀಲಿಸದೆ ಅಕ್ರಮ ನಡೆಸಬಹುದಾ ಅಂತ ವಿಜಯೇಂದ್ರ ಕೃಷ್ಣ ಬೈರೇಗೌಡರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ, ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಬಿವೈ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ಗಮನಿಸಬೇಕು, ಈ ತರದ ಬೆಳವಣಿಗೆ ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ಮತ್ತೆ ಮೇಲೆಗೆ ಬರ್ತಾ ಇರುವುದು. ಬಿಜೆಪಿ ಕಾಂಗ್ರೆಸ್ ನಾಯಕರನ್ನ ಮತ್ತೆ ತರಾಟೆಗೆ ತೆಗೆದುಕೊಳ್ತಾ ಇರುವಂತಹ ದೃಶ್ಯವನ್ನ, ಮಾಹಿತಿಯನ್ನ, ಬೆಳವಣಿಗೆಯನ್ನ ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಬಿಜೆಪಿ ನಾಯಕರೇ ಮಾಡಿಕೊಂಡಿದ್ರು. ಅದರ ನಡುವೆ ಈ ಎಲ್ಲ ಆರೋಪಗಳನ್ನು ಬಿಜೆಪಿ ನಾಯಕರು ಎತ್ತಿ ಹಿಡಿತಿರುವಂತಹ ಪ್ರಯತ್ನವನ್ನ ನಾವಿವತ್ತು ಗಮನಿಸ್ತಾ ಇದ್ದೀವಿ. ಕಂದಾಯ ಇಲಾಖೆಯ ಸಚಿವರು ಕೃಷ್ಣ ಬೈರೇಗೌಡರು ಬಹಳ ಪ್ರಾಮಾಣಿಕ ನಾಯಕ ಅಂತ ಕಾಂಗ್ರೆಸ್ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಆದರೆ ಈಗ ಅವರ ಮೇಲೆ ಈ ಥರದೊಂದು ಭೂ ಕಬಳಿಕೆಯ ಆರೋಪ ಕೇಳಿ ಬಂದಿರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿವೇಶನದಲ್ಲಿ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಜೊತೆಗೆ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಈಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಂಬಂಧಿಸಿದ ಹಾಗೆ ಮಾಧ್ಯಮಗಳ ವರದಿಗಾರರ ಜೊತೆಗೆ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಕೃಷ್ಣ ಬೈರೇಗೌಡರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದರೆ ಕೇಳೋಣ ಬನ್ನಿ. ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಸರ್ಕಾರ ಎಲ್ಲಾ ಪ್ರಯತ್ನವನ್ನ ಬಹಳ ಸಿನ್ಸಿಯರ್ ಆಗಿ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ, ಪರಿಹಾರ ಮಾಡ್ತೇವೆ. ಆದ್ರೆ ಅದೇ ಸಂದರ್ಭದಲ್ಲಿ ಸದನದ ಸರ್ವಾನುಮತದ ಒತ್ತಾಯ ಏನು, ಆಂತರಿಕ ಮೀಸಲಾತಿ ಆಗಲೇಬೇಕು ಅನ್ನೋದು ಕೂಡ ನಿಮ್ಮದು ನಮ್ಮದು ಎಲ್ಲರದು ಅಭಿಪ್ರಾಯ ಇದೆ. ಎರಡನ್ನೂ ಕೂಡ ಮಾಡ್ತೇವೆ ಸಭಾಧ್ಯಕ್ಷರು. ಈಗ ನಿತ್ಯ ಕಾರ್ಯಕ್ರಮಗಳು ಸನ್ಮಾನ್ಯ ಅಧ್ಯಕ್ಷ 0 ಅವರ್ ಕೊಟ್ಟಿದ್ದೀರಿ. ಹೌದು, ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಈ ಸದನದ ಸದಸ್ಯರು ಮತ್ತು ಮಂತ್ರಿಗಳು ಈಗ ಎಲ್ಲಾ ಪತ್ರಿಕೆಗಳಲ್ಲೂ ಅಲ್ಲ ನೋಡಿ, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಏನು ನಾವು ಆರೋಪ ಮಾಡಿದ್ರೆ ಬಹಳ ಗಂಭೀರವಾಗಿರುವ ಸ್ವರೂಪ ಇದೆ. ಯಾಕಂದ್ರೆ ಕಂದಾಯ ಸಚಿವರಾಗಿ ಅವರೇನೆ ದಾಖಲಾತಿಗಳ ಸರಿಯಾಗಿ ಪರಿಶೀಲನೆ ಮಾಡ್ದೇನೆ ನಮ್ ತಂದೆ ಕಾಲದ್ದು ನಮ್ಮ ತಾತನ ಕಾಲದ್ದು ಅಂತೇಳಿ ಅಕ್ರಮ ನಡೆಸಬಹುದಾ? ಅದು ಕಾನೂನಲ್ಲಿ ಅವಕಾಶ ಇದೆ. ಹಾಗಾದ್ರೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ.